ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತ ಮತಗಳು ಡೈವರ್ಟ್ ಆತಂಕ ಇತ್ತ ಸಚಿವ ಜಮೀರ್ ಅಹಮದ್ ದಾವಣಗೆರೆ ವಿಚಾರದಲ್ಲಿ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಹೀಗಾಗಿ ಸಲೀಂ ಅಹಮದ್, ರಿಜ್ವಾನ್, ತನ್ವೀರ್ ಸೇಠ್ಗೆ ಜವಾಬ್ದಾರಿ ವಹಿಸಲಾಗಿದೆ. ಅಲ್ಪಸಂಖ್ಯಾತ ಮತ ವಿಭಜನೆ ಆಗದಂತೆ ನೋಡ್ಕೊಳ್ಳೋಕೆ ಸೂಚನೆ ಕೊಟ್ಟಿದ್ದಾರೆ. ಮೂವರ ನಾಯಕರಿಂದ ಅಲ್ಪಸಂಖ್ಯಾತರ ಮನವೊಲಿಕೆಯ ಪ್ರಯತ್ನ ಆಗ್ತಾ ಇದೆ. ಮತ ವಿಭಜನೆ ಆಗದಂತೆ ಸ್ಥಳೀಯರ ಜೊತೆಗೆ ಅವರೇ ಖುದ್ದಾಗಿ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಸೊ ಇಲ್ಲಿ ಅಲ್ಪಸಂಖ್ಯಾತರ ಜೊತೆಗೆ ಇನ್ನುಳಿದ ನಾಯಕರುಗಳು ಯಾರ್ಯಾರಿಗೆ ಜವಾಬ್ದಾರಿ ಕೊಟ್ಟಿದ್ರೋ ಅವ್ರುಗಳು ಮಾತಾಡ್ತಾ ಇದ್ದಾರೆ. ಇಲ್ಲ ನೀವು ಹೀಗೆ ಮಾಡಿದ್ರೆ ಆಗಲ್ಲ, ಕಾಂಗ್ರೆಸ್ ಜೊತೆಗೆ ನಿಂತ್ಕೊಳ್ಬೇಕಾಗತ್ತೆ, ಬಹಳಷ್ಟು ಬಾರಿ ಕಾಂಗ್ರೆಸ್ ನಿಮ್ಮ ಕೈ ಹಿಡಿದಿದೆ, ನೀವು ಈಗ ಅಸಮಾಧಾನಗೊಳ್ಳೋದು ಬೇಡ, ಮುಂದೊಂದು ದಿನ ಅವಕಾಶ ಅನ್ನೋದು ಪಕ್ಷ ಕೊಟ್ಟೇ ಕೊಡುತ್ತೆ, ಈ ಥರದ್ದೆಲ್ಲ ಹೇಳ್ತಾ ಇದ್ದಾರೆ. ಸಾಧ್ವಿಕ್ ಪೈಲ್ವಾನ್ ಅವರನ್ನು CM ಮನವೊಲಿಕೆ ಮಾಡಿಬಿಟ್ರು. ಇನ್ನುಳಿದಿರೋರು ಮತದಾರರನ್ನು ಮನವೊಲಿಸ್ಬೇಕಲ್ವಾ? ಅಲ್ಪಸಂಖ್ಯಾತ ಮತಗಳು ಅಲ್ಲಿ ನಿರ್ಣಾಯಕ. ಸೊ ಹಾಗಾಗಿ ಇನ್ನುಳಿದ ಮತದಾರರನ್ನು ಮನವೊಲಿಸುವಂಥ ಕೆಲಸವನ್ನು ಇದೀಗ ನಾಯಕರುಗಳು ಮಾಡ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಎಷ್ಟು ಮಟ್ಟಿಗೆ ಕೈ ಹಿಡಿಯುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಇದೀಗ ಅಲ್ಪಸಂಖ್ಯಾತ ಮತದಾರರನ್ನು, ನಾಯಕರುಗಳನ್ನು ಒಂದುಗೂಡಿಸ್ಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ. ಈಗ ಜಮೀರ್ ಅಹಮದ್ ಅವರಿಗೆ ಟಾಸ್ಕ್ ಕೊಟ್ಟರು ಯಾಕೋ ಸೈಲೆಂಟಾಗಿ ಸೈಡಿಗೆ ಹೋದಂಗಿದೆ. ಇನ್ನುಳಿದ ನಾಯಕರು ಯಾವ ಥರ ಕಸರತ್ತು ಮಾಡ್ತಾ ಇದ್ದಾರೆ, ಏನು ಪ್ಲಾನ್ ನಡೀತಾ ಇದೆ? ದಾವಣಗೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಈಗ ಉಪಚುನಾವಣೆ ಘೋಷಣೆ ಆಗಿದೆ. ಅಭ್ಯರ್ಥಿಗಳ ಆಯ್ಕೆ ಕೂಡ ಆಗಿದೆ, ನಾಮಿನೇಷನ್ ಕೂಡ ಸಲ್ಲಿಕೆ ಆಗಿದೆ. ಆದ್ರೆ ದಾವಣಗೆರೆಯಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂತದ್ದು ಅಲ್ಪಸಂಖ್ಯಾತ ಸಮುದಾಯದಲ್ಲೇ ಸಾಕಷ್ಟು ಮಂದಿ ನಾಮಿನೇಷನ್ ಅನ್ನ ಫೈಲ್ ಮಾಡಿದ್ರು. ಅದರ ಜೊತೆಗೆ ಪ್ರಭಾವಿಯಾಗಿರುವಂತಹ ಮುಖಂಡ ಸಾದಿಕ್ ಪೈಲ್ವಾನ್ ಕೂಡ ನಾಮಿನೇಷನ್ ಅನ್ನ ಮಾಡಿದ್ರು. ನಿನ್ನೆ ಅವರನ್ನ ಮನವೊಲಿಸಿ ಅವರು ಈಗ ಕಣದಿಂದ ನಿವೃತ್ತಿ ಆಗಿದ್ದಾರೆ. ಆದ್ರೆ ಅವರ ಸದಸ್ಯತ್ವ ಹಾಗೇ ಇರುತ್ತೆ. ಅಭ್ಯರ್ಥಿ ನಾಮಿನೇಷನ್ ಏನ್ ಮಾಡಿದ್ದಾರೆ ಅವರು ಆ ಟೈಮ್ ಒಳಗಡೆ ವಾಪಸ್ ತೆಗೆದುಕೊಂಡಿದ್ದೇ ಆಗಿದ್ರೆ ಆಗ ಅವರ ಹೆಸರು ಇರ್ತಿರ್ಲಿಲ್ಲ. ಈಗ ರಿಟೈರ್ಡ್ ಆಗಿರೋದ್ರಿಂದ ಸಹಜವಾಗಿ ಅವರು ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರಚಾರವನ್ನ ಮಾಡಬಹುದು, ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಬೆಂಬಲವನ್ನ ಕೊಡಬಹುದು. ಆದ್ರೆ ಅವರ ಹೆಸರು ಹಾಗೆ ಉಳ್ಕೊಳ್ಳುತ್ತೆ. ಮುಂದೆ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಅವರ ಹೆಸರು ಕೂಡ ಇರುತ್ತೆ. ಆಗ ಅಲ್ಪಸಂಖ್ಯಾತ ಸಮುದಾಯದ ಮತಗಳು ಆ ಕಡೆ ಮತಗಳು ಕೂಡ ಹೋಗಬಹುದು, ಅಂತಹ ಅವಕಾಶಗಳು ಕೂಡ ಇದೆ. ಜೊತೆಗೆ ಇನ್ನು ಕೆಲವರು ಈಗ ವಿರುದ್ಧವಾಗಿ, ಯಾಕೆಂದ್ರೆ ಅಲ್ಪಸಂಖ್ಯಾತ ಸಮುದಾಯದ ಮತಗಳು ಸುಮಾರು 85,000 ಇದೆ, ನಮ್ಮ ಸಮುದಾಯಕ್ಕೆ ಟಿಕೆಟ್ ಕೊಡಿ ಅನ್ನುವಂತ ಪ್ರಬಲವಾದಂತ ಬೇಡಿಕೆಯನ್ನ ಇಟ್ಟಿದ್ರು. ಆ ಬೇಡಿಕೆಗೆ ಕಾಂಗ್ರೆಸ್ ನಾಯಕರು ಮಣಿಲಿಲ್ಲ. ಶಾಮನೂರು ಕುಟುಂಬಕ್ಕೆ ಈಗ ಟಿಕೆಟ್ ಅನ್ನ ಕೊಟ್ರು. ಆ ಕಾರಣಕ್ಕೆ ಈಗ ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತ ಸಮುದಾಯದ ಮತಗಳು ಡೈವರ್ಟ್ ಆಗಬಹುದು ಅನ್ನುವಂತಹ ಆತಂಕ ರಾಜ್ಯ ನಾಯಕರಿಗೂ ಕೂಡ ಇದೆ. ಹಾಗಾಗಿ ಜಮೀರ್ ಅವರಿಗೆ ಮೊದಲಿಗೆ ಪೈಲ್ವಾನ್ ಅವರ ಮನವೊಲಿಸೋದಕ್ಕೆ ಮತ್ತೆ ಅಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರುಗಳು ಏನ್ ನಾಮಿನೇಷನ್ ಫೈಲ್ ಮಾಡಿದ್ರು ಅವರನ್ನ ವಾಪಸ್ ತೆಗೆಸುವಂತೆ ಸಾಕಷ್ಟು ಬಾರಿ ಸೂಚನೆಯನ್ನ ಕೊಡ್ಲಾಯಿತು. ಆದ್ರೆ ಜಮೀರ್ ಅಹಮದ್ ಏನ್ ಮಾಡ್ತಾರೆ, ಕೇರಳದ ಚುನಾವಣಾ ಪ್ರಚಾರಕ್ಕೆ ತೆರಳ್ತಾರೆ ಅವತ್ತು ನಾಮಿನೇಷನ್ ವಾಪಸ್ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ. ಸೊ ಆಗ ಸಲೀಂ ಅಹಮದ್ ಹಾಗೆ ರಿಜ್ವಾನ್ ಅರ್ಷದ್ ಅವರನ್ನ ಮುಂದೆ ಬಿಟ್ಟು ಸಾದಿಕ್ ಪೈಲ್ವಾನ್ ಅವರ ಮನವೊಲಿಸುವಂತ ಪ್ರಯತ್ನವನ್ನ ಮುಖ್ಯಮಂತ್ರಿಗಳು ಮಾಡ್ತಾರೆ. ಸಾದಿಕ್ ಪೈಲ್ವಾನ್ ಮನವೊಲಿಕೆ ಆಗತ್ತೆ, ಈಗ ರಿಟೈರ್ಡ್ ಆಗಿದ್ದಾರೆ. ಆದ್ರೆ ಈಗ ಸಮುದಾಯದ ಮತಗಳು ಎಲ್ಲ ಒಂದು ಕಡೆ ಡೈವರ್ಟ್ ಆಗಬಹುದು ಅಂತ ಹೇಳಿ ಸೊ ಇದನ್ನ ಸರಿಪಡಿಸಬೇಕಾಗತ್ತೆ. ಹಾಗಾಗಿ ಈಗ ಜಮೀರ್ ಅವರು ತಟಸ್ಥ ನಿಲುವನ್ನ ತಾಳಿರೋದ್ರಿಂದ ಸಹಜವಾಗಿ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಮತ್ತಷ್ಟು ಪ್ರಭಾವಿಯಾಗಿರುವಂತಹ ಹೊಸ ಪೀಳಿಗೆಯ ನಾಯಕರನ್ನ ಬೆಳೆಸುವಂತ ಪ್ರಯತ್ನಗಳನ್ನ ಮುಖ್ಯಮಂತ್ರಿಗಳಿಗೂ ಮಾಡದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಅಹಮದ್ ಮತ್ತೆ ರಿಜ್ವಾನ್ ಅರ್ಷದ್ ಅವರನ್ನ ಈಗ ಸಮುದಾಯವನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ನೀವು ಪ್ರಯತ್ನಗಳನ್ನ ಮಾಡ್ಬೇಕು ಅಂತೇಳಿ ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಅವರು ದಾವಣಗೆರೆಯಲ್ಲಿ ಸ್ಥಳೀಯ ಮುಖಂಡರುಗಳ ಜೊತೆ ಸಭೆ ಮಾಡುವ ಮೂಲಕ ಅಲ್ಲಿರುವಂತಹ ಸ್ಥಳೀಯ ಅಲ್ಪಸಂಖ್ಯಾತ ಸಮುದಾಯವನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಜಮೀರ್ ಅವರು ಹಿಂದಕ್ಕೆ ಸರಿದಿರೋದ್ರಿಂದ ಅಲ್ಪಸಂಖ್ಯಾತ ಸಮುದಾಯ ಅಂದ್ರೆ ಈಗ ಜಮೀರ್ ಅವರ ಹೆಸರು ಮುಂಚೂಣಿಗೆ ಬರ್ತಾ ಇತ್ತು. ಅವರು ನಾಯಕರು, ಅಲ್ಪಸಂಖ್ಯಾತ ಸಮುದಾಯದ ನಾಯಕರು. ಜಮೀರ್ ಅವರು ಒಂದು ಮಾತನ್ನ ಹೇಳಿದ್ರೆ ಇಡೀ ಸಮುದಾಯ ಕೇಳುತ್ತೆ ಅನ್ನುವಂತ ಒಂದು ಅಭಿಪ್ರಾಯ ಇತ್ತು. ಆದ್ರೆ ಜಮೀರ್ ಇಲ್ಲಿ ಯಾವಾಗ ಕೈ ಕೊಡ್ತಾರೆ ಆಗ ಅನಿವಾರ್ಯವಾಗಿ ಈ ಇಬ್ಬರು ನಾಯಕರನ್ನ ಅಲ್ಲಿ ಕಣಕ್ಕಿಳಿಸಿದ್ದಾರೆ. ಆ ಸಮುದಾಯವನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಪ್ರಯತ್ನವನ್ನ ರಾಜ್ಯ ನಾಯಕರಿಗೆ ಮಾಡ್ತಾ ಇರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಶಿವು ತಮ್ಮ ಡೀಟೇಲ್ಸ್ಗೆ.